ಸ್ತ್ರೀಯರು ತಮ್ಮ ತವರು ಮನೆಯಿಂದ ಗಂಡನ ಮನೆಗೆ ಈ ವಸ್ತುಗಳನ್ನು ತಂದರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡೂ ಕೂಡ ಉದ್ಧಾರ ಆಗುತ್ತದೆ. ಲಕ್ಷ್ಮೀ ಕಟಾಕ್ಷದಿಂದ ಅನೇಕ ರೀತಿಯಾದಂತಹ ಸಂಪತ್ತು ವೃದ್ಧಿಯಾಗುತ್ತದೆ. ಗಂಡನ ಏಳಿಗೆ ಆಗಬೇಕು, ಹುಟ್ಟಿದ ಮನೆಯ ಸಂತೋಷವನ್ನು ನೋಡಬೇಕು, ಸ್ವಂತ ಮನೆಯನ್ನು ಕಟ್ಟಿಸಬೇಕು. ನಾವು ಕೂಡ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪವಾದರೂ ಎತ್ತರಕ್ಕೆ ಬೆಳಿಬೇಕು ಎಂದರೆ ಈ ವಸ್ತುಗಳನ್ನು ತಪ್ಪದೆ ತವರಿನಿಂದ ತರಬೇಕು. ಆ ವಸ್ತುಗಳು ಯಾವುದು? ಯಾವ ವಸ್ತುಗಳನ್ನು ತವರಿನಿಂದ ತರಬೇಕು, ಯಾವ ವಸ್ತುಗಳನ್ನು ತವರಿಂದ ತರಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ತವರಿನಿಂದ ಅತ್ತೆಯ ಮನೆಗೆ ತರಬೇಕಾದಂತಹ ಮೊದಲ ವಸ್ತು ಎಂದರೆ ಅರಿಶಿಣ, ಕುಂಕುಮ, ಗಾಜಿನ ಬಳೆಗಳು. ಇವುಗಳನ್ನ ಧರಿಸಿಕೊಂಡು ಗಂಡನ ಮನೆಗೆ ಹೋದರೆ ದೀರ್ಘ ಸುಮಂಗಲಿತನ ಪ್ರಾಪ್ತಿಯಾಗುತ್ತದೆ. ಇನ್ನು ಬೆಳ್ಳಿ ಲೋಹದಲ್ಲಿ ಮಾಡಿದಂತಹ ಆನೆಯ ಗೊಂಬೆಯನ್ನ ತವರು ಮನೆಯಿಂದ ಅತ್ತೆಯ ಮನೆಗೆ ತೆಗೆದುಕೊಂಡು ಹೋದರೆ ಲಕ್ಷ್ಮೀ ಕೃಪೆ ಸದಾ ಎರಡು ಮನೆಯ ಜೊತೆಗಿರುತ್ತದೆ. ತವರು ಮನೆಯಿಂದ ಬೆಲ್ಲವನ್ನು ತಂದರೆ ನಿಮಗಿರುವಂತಹ ಋಣಬಾಧೆಗಳು ಶೀಘ್ರವಾಗಿ ತೀರುತ್ತದೆ. ಯಾವಾಗಲಾದರೂ ತವರಿಗೆ ಹೋದಾಗ 1 ಕೆಜಿ ಅಷ್ಟು ಬೆಲ್ಲವನ್ನು ತೆಗೆದುಕೊಂಡು ಬಂದರೆ ನಿಮಗಿರುವಂತಹ ಸಾಲದ ಸುಳಿಯಿಂದ ಬೇಗ ಹೊರಬರಬಹುದು. ಆದರೆ ಎಷ್ಟೋ ಜನ ಈ ಒಂದು ತಪ್ಪನ್ನ ಮಾಡುತ್ತೀರಿ. ಉಪ್ಪಿನಕಾಯಿಯನ್ನು ಉಚಿತವಾಗಿ ಯಾವ ಪರಿಸ್ಥಿತಿಯಲ್ಲೂ ಕೂಡ ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು. ನೀವು ತರುವಂತಹ ಉಪ್ಪಿನಕಾಯಿಗೆ ಸ್ವಲ್ಪವಾದರೂ ಹಣವನ್ನು ನೀಡಿಯೇ ಗಂಡನ ಮನೆಗೆ ತರಬೇಕು. ಹುಟ್ಟಿದ ಮನೆಯಿಂದ ಉಪ್ಪನ್ನ ತೆಗೆದುಕೊಂಡು ಬಂದರೆ ಅವರಿಗೆ ಅದೃಷ್ಟ, ಲಕ್ಷ್ಮಿಯ ಅನುಗ್ರಹ ಕಡಿಮೆಯಾಗುತ್ತದೆ. ಹುಟ್ಟಿದ ಮನೆಯಿಂದ ಎಣ್ಣೆಯನ್ನು ತೆಗೆದುಕೊಂಡು ಬಂದರೆ ಅತ್ತೆ ಮನೆಯಲ್ಲಿ ಸಮಸ್ಯೆಗಳು ಉಲ್ಬಣವಾಗುತ್ತದೆ. ಆದ್ದರಿಂದ ಉಪ್ಪು, ಎಣ್ಣೆ, ಉಪ್ಪಿನಕಾಯಿ ತಂದರೂ ಕೂಡ ಉಚಿತವಾಗಿ ಮಾತ್ರ ತರಬೇಡಿ. ಅದಕ್ಕೆ ಅಂತ ಸ್ವಲ್ಪ ಹಣವನ್ನು ನೀಡಿ ನಂತರವಷ್ಟೇ ಅತ್ತೆ ಅಥವಾ ಗಂಡನ ಮನೆಗೆ ತರಬೇಕು. ಇನ್ನು ಸ್ವಂತ ಮನೆಯ ಕನಸು ನನಸಾಗಬೇಕು. ಮನೆ ಖರೀದಿಯನ್ನ ಮಾಡಬೇಕು. ಯಾವುದೋ ಒಂದು ಜಾಗವನ್ನು ಖರೀದಿ ಮಾಡಬೇಕು. ಒಟ್ಟಾರೆ ಭೂಮಿಯಾಗಿರಬಹುದು, ಒಂದು ಮನೆಯಾಗಿರಬಹುದು. ಭೂಮಿ ಯೋಗದ ಮೂಲಕ ನಾವು ಬೆಳಿಬೇಕು ಎಂದರೆ ತವರು ಮನೆಯಿಂದ ಒಂದು ಚಿಕ್ಕ ಮಣ್ಣಿನ ಮಡಿಕೆ ಅಥವಾ ಪಾತ್ರೆಯನ್ನ ಯಾವುದೇ ದಿನ ತಂದು ನಿಮ್ಮ ಮನೆಯಲ್ಲಿ ಅಂದರೆ ಗಂಡನ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಏರ್ಪಾಡು ಮಾಡಿಕೊಳ್ಳಬೇಕು. ಇದರಿಂದ ಸ್ವಂತ ಮನೆಯೋಗ ಅಥವಾ ಭೂಮಿಯೋಗ ಪ್ರಾಪ್ತಿಯಾಗುತ್ತದೆ ಅಂತ ಪ್ರಾಮಾಣಿಕ ಪರಿಹಾರ ಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ತವರು ಮನೆಯವರು ತಮ್ಮ ಮಗಳಿಗೋಸ್ಕರ ಒಂದು ನವಿಲುಗರಿಯನ್ನ ಶುಕ್ರವಾರ ತೆಗೆದಿಟ್ಟು ಮಗಳು ಬಂದಾಗ ಆ ನವಿಲುಗರಿಯನ್ನ ಶುಕ್ರವಾರದ ದಿನವೇ ಕೊಟ್ಟು ಕಳಿಸಿದರೆ ಅದೃಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಅಡುಗೆ ಸಾಮಗ್ರಿಗಳನ್ನು ತವರು ಮನೆಯಿಂದ ತರುವಾಗ ಹುಣಸೆ ಹಣ್ಣು ಮಾತ್ರ ಉಚಿತವಾಗಿ ತರಬೇಡಿ. ಇದರಿಂದ ತವರು ಮನೆ, ಗಂಡನ ಮನೆ ಎರಡು ಮನೆಗೂ ಕೂಡ ಕಲಹಗಳು ಏರ್ಪಡುತ್ತದೆ, ಮನಸ್ತಾಪಗಳು ಹೆಚ್ಚಾಗುತ್ತದೆ. ಹಾಗೆಯೇ ಹಾಗಲಕಾಯಿ, ಮೆಂತ್ಯ ಸೊಪ್ಪು ಇಂತಹ ಪದಾರ್ಥಗಳನ್ನ ಉಚಿತವಾಗಿ ತವರು ಮನೆಯಿಂದ ತರಬಾರದು. ಕತ್ತರಿ, ಚೂಪಾದ ವಸ್ತುಗಳನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು. ಇದರಿಂದ ಮನಸ್ತಾಪ ಎರಡು ಮನೆಗೂ ಕೂಡ ಉಂಟಾಗುತ್ತದೆ. ತವರು ಮನೆಯಿಂದ ತರಬಾರದ ಮತ್ತೊಂದು ಮುಖ್ಯವಾದ ವಸ್ತು ಎಂದರೆ ಅದು ಎಳ್ಳು. ಎಳ್ಳನ್ನು ಕೂಡ ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ತರಬಾರದು. ತವರು ಮನೆಯಿಂದ ಮದುವೆ ಶುಭ ಕಾರ್ಯ ಒಂದನ್ನ ಹೊರತುಪಡಿಸಿ ಉಳಿದ ಯಾವುದೇ ಸಂದರ್ಭಗಳಲ್ಲಿ ಮಂಚವನ್ನು ಮಾತ್ರ ಮಗಳಿಗೆ ನೀಡಬಾರದು. ಸ್ತ್ರೀಯರು ಕೂಡ ತವರಿನಿಂದ ಮಂಚವನ್ನ ಪಡೆಯಬಾರದು. ಪೊರಕೆಯನ್ನ ಲಕ್ಷ್ಮೀದೇವಿಯ ಸ್ವರೂಪವಾಗಿ ಭಾವಿಸಲಾಗುತ್ತದೆ. ಅಂತಹ ಪೊರಕೆಯನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು. ಹಾಗೆಯೇ ಶುಕ್ರವಾರ, ಮಂಗಳವಾರ, ಶನಿವಾರ ಗಂಡನ ಮನೆಗೆ ತವರು ಮನೆಯಿಂದ ಹೋಗಬಾರದು. ತವರು ಮನೆಯಿಂದ ಗಂಡನ ಮನೆಗೂ ಕೂಡ ಬರಬಾರದು. ಹೆಣ್ಣು ತನ್ನ ತವರು ಮನೆಯಲ್ಲಿ ಏನಾದರೂ ಹೊಸ ವಸ್ತು ತಂದಾಗ ತನಗೂ ಬೇಕು ಎಂದು ಆಸೆ ಪಡುವುದರಲ್ಲಿ ತಪ್ಪಿಲ್ಲ. ಹೊಸ ಬಟ್ಟೆ, ಸಿಹಿ ತಿನಿಸುಗಳು, ಮಸಾಲೆ ಪದಾರ್ಥಗಳನ್ನು ತರುವಾಗ ಈ ಮೇಲೆ ತಿಳಿಸಿರುವಂತಹ ಪದಾರ್ಥಗಳನ್ನು ತರದೆ ಅದೃಷ್ಟ ತರುವಂತಹ, ಇಬ್ಬರು ಮನೆಗೆ ಏಳಿಗೆ ನೀಡುವಂತಹ ವಸ್ತುಗಳನ್ನು ಮಾತ್ರ ಅತ್ತೆ ಮನೆಗೆ ತನ್ನಿ. ಮಾಹಿತಿ ಇಷ್ಟವಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.